ಕಾಂಗ್ರೆಸ್ ಬಳಿ 136 ಇನ್ನಿಬ್ಬರು ಸಾಥ್ ಕೊಟ್ಟರೆ 3 ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಳ್ತಾರೆ. ಬಿಜೆಪಿ 66 ಇದೆ, 46ರಲ್ಲಿ ಒಬ್ಬರನ್ನ ಗೆಲ್ಲಿಸ್ಕೊಳ್ತಾರೆ, ಉಳಿದ 20 ಉಳಿಯುತ್ತೆ. JDSನ 19 ಉಳಿಯುತ್ತೆ. ಇನ್ನೊಂದು ಕ್ಯಾಂಡಿಡೇಟ್ ಹಾಕ್ಬಿಡೋಣ, ಕಾಂಗ್ರೆಸ್ಸಿಂದ ಅಡ್ಡ ಮತದಾನವಾದರೆ ಲಾಭ ಆಗುತ್ತೆ ಅಂತ ಅಂದ್ಕೊಂಡಿದ್ರು. ಆದರೆ DK ಶಿವಕುಮಾರ್ ಗೊತ್ತಲ್ಲ, ಅವ್ರು ಯಾವ ರೀತಿ ಅಂದರೆ ಈಗ ಬಿಜೆಪಿಗೆ ಹೆದರಿಕೆ ಶುರುವಾಗಿದೆ, ನಮ್ಮದು ಗೆಲ್ತಾರೆ ಇಲ್ವ ಅಂತ ಅಂದ್ಬಿಟ್ಟು. ಏನಾಗ್ತಾ ಇದೆ ರಾಜ್ಯಸಭಾ ಚುನಾವಣೆಯಲ್ಲಿ, ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ರಾಜ್ಯಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಅಡ್ಡ ಮತದಾನದ ಭೀತಿ ಎದುರಾಗಿದೆ. ಹೀಗಾಗಿ ಸೋಮವಾರ ಮಧ್ಯಾಹ್ನ ಕೈ ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗಲಿದ್ದಾರೆ. ಅಧಿವೇಶನ ಮುಗಿಯುತ್ತಿದ್ದಂತೆಯೇ ಎಲ್ಲ ಕಾಂಗ್ರೆಸ್ ಶಾಸಕರು ಮಾನ್ಯತಾ ಟೆಕ್ ಪಾರ್ಕ್ ಬಳಿಯ ರೆಸಾರ್ಟ್ ಒಂದಕ್ಕೆ ತೆರಳಲಿದ್ದಾರೆ. ಅವರು ಏನೇನು ಚರ್ಚೆ ಮಾಡಿದ್ದಾರೆ ಅನ್ನೋದು ನಮಗೆಲ್ಲ ಅರಿವಿದೆ. ಯಾವ MLAಗೆ ಏನೇನು ಫೋನ್ ಮಾಡಿ ಏನೇನು ಮಾತಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೋ ಅರಿವಿದೆ. ಎಲ್ಲ MLAಗಳು ಹೇಳ್ತಾ ಇದ್ದಾರೆ, ಅವ್ರವ್ರ ಸಂಬಂಧಿಕರು ಅವ್ರವ್ರ ಫ್ರೆಂಡ್ಸು ಯಾರ್ಯಾರ ಮುಖಾಂತರ ಪ್ರಯತ್ನ ಮಾಡಬೇಕು ನಡೀತಾ ಇದೆ ಅನ್ನೋದು ಕೂಡ ನಮಗೆಲ್ಲ ಅರಿವಿದೆ. ಎಲ್ಲರ ಮೇಲೂ ನಿಗಾ ಇದೆ, ಎಲ್ಲ ಪಾರ್ಟಿಯವ್ರ ಮೇಲೂ ನಮ್ಗೆ ನಿಗಾ ಇದೆ. ನಾವೆಲ್ಲ ನಮ್ಮ MLAs ಎಲ್ಲ ಸೇರಿ ನಾವು ಸಾಯಂಕಾಲ ಕಂಪಲ್ಸರಿ ಇಲ್ಲಿ ಅಸೆಂಬ್ಲಿ ಮುಗಿದ ತಕ್ಷಣ ನಾವು ಹಿಲ್ಟನ್ ಹೋಟ್ಲಲ್ಲಿ ನಾವು ಶಾಸಕಾಂಗ ಪಕ್ಷದ ಸಭೆಯನ್ನು ನಾವು ಕರೆದಿದ್ದೀವಿ. ಎಲ್ಲ MLAಗಳು ಅಲ್ಲಿ ಇರ್ತದೆ. ಮಾಕ್ ವೋಟಿಂಗ್ ಕೂಡ ನಾವು ಮಾಡಿಸ್ತೀವಿ. ಜನಾರ್ದನ ರೆಡ್ಡಿ ಮತ ಬಿಜೆಪಿ ಪರವಾಗಿದೆ ಅನ್ನೋ ಲೆಕ್ಕಾಚಾರ ಇದೆ. ಆದರೆ ರೆಡ್ಡಿಗಾರು ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೆ ಅಂತ DCM DK ಶಿವಕುಮಾರ್ ಬಾಂಬ್ ಸಿಡಿಸಿದ್ದಾರೆ. ಆದ್ರಿಂದ ಕೇಸರಿ ಸೇನೆ ನಾಯಕರ ಹಣೆ ಮೇಲೆ ಕರಿಗೆರೆ ಮೂಡ್ತಾ ಇವೆ. ನಮ್ಮ ಬತ್ತಳಿಕೆಯಲ್ಲಿ ಏನಿದೆ ಅನ್ನೋದು ನನಗೆ ಗೊತ್ತಿದೆ. ಅವ್ರಿಗೂ ನಮ್ಮ ಹತ್ರ ಅವ್ರ ಬತ್ತಳಿಕೆಯಲ್ಲಿ ಏನು ನಮ್ಮ ಹತ್ರ ಇದೆ ಅಂತ ಅವ್ರಿಗೂ ಕೂಡ ಗೊತ್ತಿದೆ. 138 ಜನ ಇನ್ಕ್ಲೂಡಿಂಗ್ ಜನಾರ್ದನ ರೆಡ್ಡಿ ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಕರ್ನಾಟಕದ 4 ರಾಜ್ಯಸಭಾ ಸ್ಥಾನಗಳಿಗೆ 5ನೇ ಅಭ್ಯರ್ಥಿ ಸ್ಪರ್ಧಿಸಿರೋದ್ರಿಂದ ರಾಜ್ಯ ರಾಜಕಾರಣದಲ್ಲಿ ಲೆಕ್ಕಾಚಾರಗಳು ಗರಿಗೆದರಿವೆ. NDA ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಹೇಗಾದರೂ ಮಾಡಿ ಗೆಲ್ಲಲೇಬೇಕು ಅಂತ JDS ಮತ್ತು ಬಿಜೆಪಿ ಕಸರತ್ತು ನಡೆಸಿದ್ದು, ಮತ ಹಾಕಲು 3 ಶಾಸಕರನ್ನ ಬ್ಯಾಚ್ ಮಾಡಲಾಗಿದೆ. ಒಂದು ಬ್ಯಾಚ್ಗೆ ಒಬ್ಬ ಹಿರಿಯ ಶಾಸಕನನ್ನ ಲೀಡರ್ ಆಗಿ ನೇಮಕ ಮಾಡಲಾಗಿದೆ. ನೋಡಿ, ನಾನು ಮೊದಲೇ ಹೇಳ್ತಾ ಇದ್ದೆ, ಈ ಸಿದ್ದರಾಮಯ್ಯನವರ ರಾಜಕೀಯವನ್ನು ಅಟ್ಯಾಕ್ ಮಾಡೋದು ಸ್ವಲ್ಪ ಈಸಿ ಬಿಜೆಪಿಗೆ. ಆದರೆ DK ಶಿವಕುಮಾರ್ ಅವರ ರಾಜಕೀಯವನ್ನು ಅಟ್ಯಾಕ್ ಮಾಡೋದಕ್ಕೆ ಅಷ್ಟು ಈಸಿ ಅಲ್ಲ. ಜನಾರ್ದನ ರೆಡ್ಡಿ ಅವರಿಗೆ ಕೈ ಹಾಕ್ಬಿಟ್ಟಿದ್ದಾರೆ, ಜನಾರ್ದನ ರೆಡ್ಡಿ ಬುಟ್ಟಿಗೆ ಕೈ ಹಾಕ್ಬಿಟ್ಟಿದ್ದಾರೆ. ಹೆಂಗೆ ಕೈ ಹಾಕಿರ್ಬೋದು ಹೇಳಿ ಜನಾರ್ದನ ರೆಡ್ಡಿ ಅವ್ರನ್ನ? ಮೊನ್ನೆ ಬಜೆಟ್ನಲ್ಲಿ ಅಂಜನಾದ್ರಿ ಬೆಟ್ಟಕ್ಕೆ 120 ಕೋಟಿ ರೂಪಾಯಿ ಬಿಡುಗಡೆ ಆಯಿತು. ಅಂದರೆ ಎತ್ತಿಟ್ಟಿದ್ದಾರೆ 120 ಕೋಟಿ ಅಂಜನಾದ್ರಿ ಬೆಟ್ಟಕ್ಕೆ. ಯಾರ ಕ್ಷೇತ್ರದಲ್ಲಿ ಬರುತ್ತೆ ಹೇಳಿ? ಜನಾರ್ದನ ರೆಡ್ಡಿ. ಓಟ್ ಹಾಕಿ, ಇಲ್ಲ ಅಂತಂದರೆ ಕಟ್ ಅಂತ ಇರುತ್ತಲ್ಲ ರಾಜಕೀಯದಲ್ಲಿ. ಮನಿ ಪವರ್, ಮಸಲ್ ಪವರ್ ಎಲ್ಲ ಆಗಿರುತ್ತೆ. ಈಗ ಬಿಜೆಪಿಗೆ ಟೆನ್ಷನ್. ಬಿಜೆಪಿಗೆ ಯಾಕೆ ಟೆನ್ಷನ್? ಕುಪೇಂದ್ರ ರೆಡ್ಡಿ ಗೆಲುವಿಗೆ 4ರಿಂದ 5 ಬೆಂಬಲ ಬೇಕೇ ಬೇಕಿತ್ತು. ಅದು ಕೂಡ ಜನಾರ್ದನ ರೆಡ್ಡಿ ಹಾಕಿದ ನಂತರ ಪಕ್ಷೇತರ ಬೆಂಬಲ ಪಡೆಯೋದಕ್ಕೆ ಅವರು ಯತ್ನಿಸ್ತಾ ಇದ್ರು. ದರ್ಶನ್ ಪುಟ್ಟಣ್ಣಯ್ಯ ಇರ್ಬೋದು, ಲತಾ ಅವರು ಇರ್ಬೋದು, ಆಮೇಲೆ ಪುಟ್ಟಸ್ವಾಮಿ ಗೌಡರು ಇರ್ಬೋದು. ದರ್ಶನ್ ಪುಟ್ಟಣ್ಣಯ್ಯ ಅವರನ್ನು ಸಂಪರ್ಕ ಮಾಡಿದರು ಕುಮಾರಸ್ವಾಮಿ. ಮತ್ತು ಇದೇ ದರ್ಶನ್ ಪುಟ್ಟಣ್ಣಯ್ಯ, ನಾನು ಡಿಸೈಡ್ ಮಾಡಿಲ್ಲ ಓಟ್ ಯಾರಿಗೆ ಹಾಕಬೇಕು ಅಂತ ಕೂಡ ನಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿದರು. ಇದೀಗ HDK ತಂತ್ರಕ್ಕೆ ಪ್ರತಿತಂತ್ರ ಹೆಣೆದಿದ್ದಾರೆ DK ಶಿವಕುಮಾರ್. ಜನಾರ್ದನ ರೆಡ್ಡಿಯನ್ನು ಕೂಡ ಸೆಳೆಯಲು ಮುಂದಾಗಿದ್ದಾರೆ. ಸೆಳೀತಾರೆ 120 ಕೋಟಿ ಸರ್ ಅಂಜನಾದ್ರಿ ಬೆಟ್ಟಕ್ಕೆ. ಜನಾರ್ದನ ರೆಡ್ಡಿ ಕೈ ಕೊಟ್ಟರೆ ಕುಪೇಂದ್ರ ರೆಡ್ಡಿ ಗೆಲ್ಲೋ ಆಸೆ ಖತಮ್. ಹಾಗಾಗಿ JDSಗೆ ಕೇವಲ ಅವರು ಮಾತ್ರವಲ್ಲ, ಜನಾರ್ದನ ರೆಡ್ಡಿ ಮಾತ್ರವಲ್ಲ, ಕೆಲವು BJP ಶಾಸಕರೇ ಕೈ ಕೊಡುವಂಥ ಸಾಧ್ಯತೆ ಇದೆ. ಯಾರೆಲ್ಲ? ST ಸೋಮಶೇಖರ್ ಹಾಕದೇ ಇರ್ಬೋದು. ST ಸೋಮಶೇಖರ್ ಕುಪೇಂದ್ರ ರೆಡ್ಡಿಗೆ ಓಟ್ ಹಾಕದೇ ಇರ್ಬೋದು. ಎಕ್ಸ್ಟ್ರಾ 20ರಲ್ಲಿ 66 ಇದೆಯಲ್ಲ, 46 ಓಟು ನಾರಾಯಣ ಬಾಂಡಗೆ ಅವ್ರಿಗೆ ಹೋಗುತ್ತೆ. ಕೇವಲ 46 ಹಾಕಿಸ್ಕೊಳ್ಳೋದಿಲ್ಲ BJP, 2 ಜಾಸ್ತಿ ಹಾಕಿಸ್ಕೊಳ್ಳುತ್ತೆ. ಯಾವನಿಗೆ ಬೇಕು ಸುಮ್ಮನೆ ಟೆನ್ಷನ್ ಅಂತ. ಆಮೇಲೆ ಉಳಿದಿರೋದು 18, ಇವರ 19, 2 ಸೇರಿದಾಗ ಈಗ ಸೋಮಶೇಖರು BJP ಶಾಸಕಾಂಗ ಸಭೆಗೆ ಗೈರಾಗಿದ್ದಾರೆ. ಹೆಬ್ಬಾರು ಇವರಿಬ್ಬರು ಕೂಡ ಈ ಕಡೆ ಹಾಕಿದ್ರೆ ನಾಳೆ ಬರೋವರು DK ಶಿವಕುಮಾರ್ ಹೇಳ್ಬಿಟ್ರೆ ನೀವು ಬರಬೇಕಾದ್ರೆ ಆಗಬೇಕಪ್ಪ ಹೇಳಿದರೆ, ಇಬ್ಬರು ಕಾಂಗ್ರೆಸ್ನತ್ತ ವಾಲಿದ್ರು ಕೂಡ ಕುಪೇಂದ್ರ ರೆಡ್ಡಿಗೆ ನಷ್ಟ ಗ್ಯಾರಂಟಿ ಇದೆ. ಸೊ ಹಾಗಾಗಿ BJP ಪಾಲಿಗೆ ಇದೀಗ 3+1 ಗೆಲ್ತಾರೆ. ಕುಪೇಂದ್ರ ರೆಡ್ಡಿ ವಿಚಾರದಲ್ಲಿ ಟೆನ್ಷನ್ ಶುರುವಾಗಿದೆ. ಒಂದು ವೇಳೆ ಕುಪೇಂದ್ರ ರೆಡ್ಡಿ ಏನಾದರೂ ಗೆದ್ದರೆ ಕಾಂಗ್ರೆಸ್ ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ತಮಾಷೆಗೆ ಅಥವಾ ಒಂದು ಸೋಲಿನ
ಕಹಿಯನ್ನು ಉಣ್ಬೇಕಾಗತ್ತೆ.